ಈಗ ಅಮ್ಮನ ಹತ್ರ ನಿಮ್ ಬಗ್ಗೆ ಮಾತಾಡ್ಸೋ ಬದಲು ನೀವು ಅಮ್ಮನ ಬಗ್ಗೆ ಏನ್ ಹೇಳ್ತೀರಾ ಮೊದ್ಲು ಹೇಳಿ. ಅಮ್ಮನ ಬಗ್ಗೆ ಮಗನಾಗಿ ನಾನು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಯಾರ್ಯಾರು ಮಕ್ಳಿರ್ತಾರೆ ಅವ್ರ ತಾಯಿಗಳ ಬಗ್ಗೆ ಎಲ್ಲರೂ ತುಂಬಾ ಖುಷಿ ಪಟ್ಟು ಇಷ್ಟಪಟ್ಟೆ ಮಾತಾಡ್ತಾರೆ. ಬಟ್ ನಾನು ಹೇಳಬೇಕು ಅಂದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಐ ಆಮ್ ಶೋರ್ ನಾನೊಂದು ಟಾರ್ಚರ್ ನನ್ನ ತಾಯಿಗೆ. ಅಂದ್ರೆ ನಮ್ಮಮ್ಮನಿಗೆ ಆಸ್ ಇಟ್ ಇಸ್ ಅವ್ರಿಗೆ ಕಮಿಟ್ಮೆಂಟು ತಲೆನೋವುಗಳು ಜಾಸ್ತಿ ಇತ್ತು. ಒಂದ್ ಕಡೆ ಅಪ್ಪಾಜಿ, ಇನ್ನೊಂದ್ ಕಡೆ ಆಫೀಸು, ಇನ್ನೊಂದ್ ಕಡೆ ಫ್ಯಾಮಿಲಿ, ಈ ಮೂರ್ ಜೊತೆ ನಾನಂತೂ ಸಿಕ್ಕಾಬಟ್ಟೆ ತರಲೆ. ನಾನು ಸಖತ್ತು ಸ್ಟಬರ್ನ್. ನನಗೆ ಇದು ಬೇಕು ಅಂದ್ರೆ ಬೇಕು. ನಾನು ಆಕ್ಟ್ ಮಾಡಕ್ ಕರ್ಕೊಂಡೋದ್ರೆ ನೀವು ಆಕ್ಟ್ ಮಾಡ್ಬೇಕು, ನಾನು ಆಕ್ಟ್ ಮಾಡ್ತೀನಿ ನಿಮ್ಗೆ ಹೇಳಿದ್ನ. ಕರ್ಕೊಂಡೋಗಿದ್ರೆ ನನಗೆ ಏನು ಬೇಕು ಅದು ಕೊಡ್ಬೇಕು, ಅದು ಕೊಟ್ರೆ ಮಾಡ್ತೀನಿ, ಇಲ್ದ್ರೆ ಇಲ್ಲ. ಆಮೇಲೆ ಈ ಊಟ ಇಲ್ಲಿಂದಾನೇ ತಿನ್ಬೇಕು, ಅಲ್ಲಿಂದಾನೇ ಬರ್ಬೇಕು. ದಿನಾ ಬಿರಿಯಾನಿ ತಿನ್ನು, ದಿನಾ ಬಿರಿಯಾನಿನೇ ಬೇಕು. ತುಂಬಾ ಆ ಏಜಲ್ಲಿ ಒಂಥರ ಪ್ಯಾಂಪರಿ. ಅದಾದ್ಮೇಲೆ ದುಡ್ಡು ಕೊಡ್ತಿರ್ಲಿಲ್ಲ. ಶಿ ವಾಸ್ ವೆರಿ ಸ್ಟ್ರಿಕ್ಟ್. ಬಟ್ ಏನಂದ್ರೆ ಶಿ ಮೇಂಟೈನ್ ಎವ್ರಿ ಸ್ಟೆಪ್ ಇನ್ ಮೈ ಲೈಫ್. ಆಮೇಲೆ ಬಿಸ್ನೆಸ್ ಸುಮಾರು ಕಡೆ ಏನೇನೋ ಮಾಡೋಕೆ ದುಡ್ಡು ಹಾಳು ಮಾಡಿದೆ, ಆ ಹಾಳು ಮಾಡೋಕ್ಕೂ ದುಡ್ಡು ಅಮ್ಮ ಕೊಟ್ರು. ಬಟ್ ಏನಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಅಮ್ಮನಿಗೆ ನನ್ನ ಮೇಲೆ ಒಂದು ನಂಬಿಕೆ ಇತ್ತು. ದಟ್ಸ್ ವಾಟ್ ಐ ಲೈಕ್ ಇನ್ ಹರ್. ಶಿ ಸಪೋರ್ಟೆಡ್ ಆಲ್ ದ ವೇಸ್. ತಪ್ಪು ಮಾಡ್ಲಿ ಒಳ್ಳೇದ್ ಮಾಡ್ಲಿ, ದಿ ಓನ್ಲಿ ಪರ್ಸನ್ ಹೂ ಎಂಕರೇಜಸ್ ಫಾರ್ ಎವ್ರಿಥಿಂಗ್ ಇಸ್ ಅ ಮದರ್. ಇದೊಂದು ಪ್ರೌಡಾಗಿ ಹೇಳ್ಬೋದು. ಸೊ ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ನನ್ನ ಪ್ಯಾಂಪರ್ ಮಾಡಿ ಒಂದು ಮಟ್ಟಕ್ಕೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬರಬೇಕು ಅನ್ನೋದು ಕಾರಣ ನನ್ನ ತಾಯಿನೇ. ಅಮ್ಮ, ಈಗ ತಾನೇ ನೀವು ಬರಕ್ ಮುಂಚೆ ಅಪ್ಪು ಹುಟ್ಟಿದಂಥ ಆ ಹಾಸ್ಪಿಟಲ್, ಆ ಲೆಡ್ಜರ್ಲಿ ಆ ಹೆಸರು, ಡೆಲಿವರಿ ಮಾಡಿದಂಥ ಡಾಕ್ಟರ್ ಅವ್ರು ಎಲ್ಲವನ್ನೀಗ ಅಪ್ಪು ಅವ್ರು ನೋಡಿದ್ರು. ಅದೇನೋ ನಿಮ್ಗೆ ನೆನಪಿದೆಯಮ್ಮ ಆ ಕ್ಷಣಗಳೇನಾದ್ರು? ಹಾಸ್ಪಿಟ್ಲಿಗೆ ಕರ್ಕೊಂಡು ಭಗವಾನೇ ಕರ್ಕೊಂಡೋದ್ರು. ಅವ್ರ ಹೆಂಡ್ತಿನೂ ಅವರು. ನಮ್ಮ ಮನೇಲಿ ಯಾರು ಇರಲಿಲ್ಲ, ಅವರೇ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಹಾಸ್ಪಿಟ್ಲಲ್ಲಿ ನನಗೆ ಡಾಕ್ಟ್ರ್ ತುಂಬ ಪರಿಚಯ. ಅವ್ರು ಇದ್ರು, ಅವ್ರು ಬೇಕು ಅಂದೆ ಅವ್ರನ್ನ ಕರ್ಸಿದ್ರು. ಕರ್ಸಿದ್ಮೇಲೆ ಪೇಯ್ನ್ ಬಂತು. ಆಮೇಲಿಂದ ಅವರು ನೀನೇನು ಹೆದರ್ಕೋಬೇಡ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ಡಾಕ್ಟ್ರು ಅಲ್ಲೇ ಇದ್ರು. 6:10ಗೆ ಇವನು ಹುಟ್ಟಿದ. ವೆರಿ ಗುಡ್. 6:10 ನೆನಪಿದೆ ಅಮ್ಮನಿಗೆ. ವಾವ್. ಅಮ್ಮ, ನಿಮಗೆ ಈ ಗಂಡು ಮಗುನೇ ಹುಟ್ಟುತ್ತೆ ಅಥವಾ ಅದು ಗಂಡು ಮಗುನೇ ಹುಟ್ಟುತ್ತೆ ಹೆಣ್ಣು ಮಗುನೇ ಹುಟ್ಟುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಪೇಯ್ನ್ ಬಂದಾಗ ಹೇಳ್ತಾ ಇರುವಾಗ ನನಗೇನೋ ಒಂದು ಫ್ಲಾಶ್, ನನಗೆ ಗಂಡು ಮಗು ಹುಟ್ಟಬಹುದು ಅಂತ ನನ್ನ ಮನಸ್ಸಲ್ಲೇ ಅನ್ಕೊಂಡೆ. ನಾನು ಸ್ಕ್ಯಾನಿಂಗ್ ಇರಲಿಲ್ಲ, ಸ್ಕ್ಯಾನಿಂಗ್ ಏನಿಲ್ಲ, ನಾನು ಅನ್ಕೊಂಡೆ ನನ್ನ ಗಂಡು ಮಗುನೇ ಆಗ್ಬಹುದು ಅಂತ ಅನ್ಸುತ್ತೆ ಅಂತ ಅನ್ನೋದು. ಅದೇನಂದ್ರೆ ನಮ್ಮಲ್ಲಿ ಹೇಳೋದು ಮಾಡೋದು, ಕೂತ್ಕೊಂಡ್ರೆ ಹೇಳೋದ್ರಲ್ಲ, ಬಸ್ರಿನಲ್ಲಿ ಹೇಳ್ತಾರೆ ಬಲ್ಗೈ ಇಟ್ಕೊಂಡು ಕೂತ್ಕೊಂಡ್ರೆ ಗಂಡು ಮಕ್ಳಾಗ್ತಾರೆ, ಎಡಗೈನೇ ಯೂಸ್ ಮಾಡ್ತಾ ಇದ್ರೆ ಹೆಣ್ಮಕ್ಳು ಆಗ್ತಾರೆ ಅಂತ. ಇವನು ಹೇಳುವಾಗ ನಾನು ಹಾಗೆ ಮಾಡ್ತಿದ್ದೆ, ಬರೀ ಬಲ್ಗೈಯ ಯೂಸ್ ಮಾಡ್ತಿದ್ದೆ. ಅದರಿಂದ ನನಗೊಂದು ಗ್ಯಾರಂಟಿ ನನಗೆ ಗಂಡು ಮಗು ಆಗುತ್ತೆ ಅಂತ. ಅಮ್ಮ, ಇವ್ರು ಚಿಕ್ಕ ವಯಸ್ಸಲ್ಲಿ ಯಾರೋ ಒಬ್ರು ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರಂತೆ, ಇವ್ರು ಕಪ್ಪು ಅಂತ. ಯಾರು? ನಾನು ಪೂರ್ಣಿಮಾ. ಏನ್ ಹೇಳಿದ್ರು ಪೂರ್ಣಿಮಾ ಅವರಮ್ಮ? ನನ್ನ ತಮ್ಮನ ಕಪ್ಪು ಹುಟ್ಟಿಸ್ಬಿಟ್ಟೆ, ನೀನು ಕಪ್ಪು ಹುಟ್ಟಿಸ್ಬಿಟ್ಟೆ. ಮಗಳು ಅಂತ ಹೇಳ್ತಾ ಇದ್ದಲ್ಲ, ಕಪ್ಪು ಹುಟ್ಟಿಸ್ಬಿಟ್ಟಿದ್ರಾ ಅಂತ ಹೇಳ್ತಾ ಇದ್ರು. ಏನ್ ಸಮಾಧಾನ ಮಾಡ್ತಿದ್ರು ಅವ್ರಿಗೆ? ಹೇಗೆ ಸಮಾಧಾನ ಮಾಡ್ಬೇಕು? ನಾನು ಹೇಳ್ತಾ ಇದ್ದೆ ಕೃಷ್ಣ ರಾಮ ಎಲ್ಲ ಕಪ್ಪು, ಅದಕ್ಕೆ ಅವ್ನು ಕಪ್ಪು ಹುಟ್ಟಿರೋದು, ಅವನು ದೇವ್ರು, ನೀನ್ ಇದಾಗ ತಿಳ್ಕೊಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದೆ. ಆಮೇಲೆ ಅವ್ರ ಅಪ್ಪಾಜಿ ಒಂದ್ ದಿವಸ ಹೇಳಿದ್ರು, ನಮ್ಮಲ್ಲಿ ಹೇಳ್ತಾರೆ ಕಂದ ಕಪ್ಪು ಕಸ್ತೂರಿ ಅಂತ, ಕೆಂಪು ಕಿಸ್ಬಾಯಿ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಮಗ ಕಪ್ಪು ಹುಟ್ಟಿದ್ದಾನೆ, ನನಗೇನು ತುಂಬಾ ಇಷ್ಟ ಆಯ್ತು ಅಂದ್ರೆ. ಅಪ್ಪಾಜಿ ನಿನ್ಗೆ ಇಷ್ಟ ಆಯ್ತು ಅಪ್ಪಾಜಿ? ನನಗೆ ಇಷ್ಟ ಆಯ್ತು ಕಣ್ಕಂದ್ರೆ, ತುಂಬಾ ಚೆನ್ನಾಗಿದೆ ನನ್ನ ಮಗ. ಹಂಗಾದ್ರೆ ನನಗೂ ಇಷ್ಟ ಆಯ್ತು ಬಿಡಪ್ಪಾಜಿ. ಅಂದ್ರೆ ಅವಳು ತುಂಬಾ ದಿವಸದವರೆಗೂ ಅವ್ನು ದೊಡ್ಡವನಾಗೋವರೆಗೂ ಏನೇನೋ ಕ್ರೀಮ್ ತರೋದು, ಹಚ್ಚೋದು ಎಲ್ಲ ಮಾಡ್ತಿದ್ಲು. ಅವಳು ಬಂದ್ರೆ ಎದ್ರಕೊಳ್ಳೋ ನೀವನು ಇದನ್ನು ಹಚ್ತಾಳೆ ಅಂತ. ಅವತ್ತು ಆ ಪೂರ್ಣಿಮಾ ಕಂಪ್ಲೇಂಟ್ ಮಾಡೋದು ಅದೇ ಮಗು ಈಗ ನಿಮ್ಮೆಲ್ಲ ಪ್ರೀತಿಯ ಅಪ್ಪು. ಓಟ್ ಹಿಮ್. ಅಪ್ಪು ಸಾರ್, ಈಗ ಈ ಕಪ್ಪು ಬಣ್ಣ ಯಾಕೋ ನಮ್ಮನ್ನು ಸಲೀಸಾಗಿ ಬಿಡ್ತಾನೆ ಇಲ್ಲ. ಕಪ್ಪು ಅಂದ್ರೆ ಅವರು ಕಪ್ಪು ಅಂದ್ರು, ನೀವು ಬೇಜಾರು ಮಾಡ್ಕೊಂಡ್ರೆ ಅದು ಒಂದು ಹಂತ. ಕೃಷ್ಣ ಅಂತ ಹೇಳಿದ್ರಲ್ಲ, ಕೃಷ್ಣನಿಗೂ ಹಾಲು ಅಂದ್ರೆ ಇಷ್ಟ, ಬೆಣ್ಣೆ ಅಂದ್ರೆ ಇಷ್ಟ, ತುಪ್ಪ ಅಂದ್ರೆ ಇಷ್ಟ. ಈ ಹಾಲು ತುಪ್ಪ ಇಲ್ಲದೆ ಕೃಷ್ಣ ಊಟನೇ ಮಾಡ್ತಿರ್ಲಿಲ್ಲ. ಇವ್ರು ಹೇಗಮ್ಮ? ತುಂಬಾ ಇಷ್ಟ. ತುಂಬಾ ರಾತ್ರಿ 1 ಗಂಟೆಯಲ್ಲಿ ಹಾಲು ಕೇಳಿದ್ರು ಕೊಡ್ಬೇಕು ಅವನಿಗೆ. ಯಾವಾಗ್ಲೂ ಹಾಲು ಒಂದು ಇದ್ಬಿಟ್ರೆ ನಮಗೆ ಊಟನೇ ಬೇಡ ಅವನಿಗೆ. ಅದಕ್ಕೆ ಯಜಮಾನ್ರು ಹೇಳ್ತಾ ಇದ್ರು, ಕುಡ್ಸು ನಿನ್ನ ಮಗನಿಗೆ ಹಾಲ್ಗೆ ಹಂಗಾದ್ರೂ ಬೆಳ್ಳಗಾಗ್ತಾನೆ. ಅನ್ನ ಹಳದಿ ಬಣ್ಣ ಬರೋರ್ಗು ಬಿಡ್ತಾ ಇಲ್ಲ, ಅಷ್ಟೊಂದು ತುಪ್ಪ ಹಾಕೊಂಡು ತಿನ್ನೋರಂತೆ. ಸರಿನಾ ಸರ್? ಹೌದು, ಚಿಕ್ಕ ವಯಸ್ಸಲ್ಲಿ. ಈಗ ತುಪ್ಪನೇ ತಿನ್ನಕಲ್ಲ, ಅವಾಗ ತಿಂದು ಬೇಜಾರಾಗಿ ಹೋಗ್ತೀವಿ. ಓಕೆ ಅಪ್ಪು, ನೀವು ಹುಟ್ಟಿದ್ದು 1975, ನಾನು ಹುಟ್ಟಿದ್ದು 1964. ಓಕೆ ಸರ್. ಆದ್ರೂ ನನಗಿಂತ ನೀವು ಸೀನಿಯರ್ ಸರ್ ಸಿನಿಮಾದಲ್ಲಿ. ಸರ್ ನಾನು ಎಂಟರ್ ಆಗಿದ್ದು 1987-86 ಅಲ್ಲಿ ಸರ್. ನೀವು ಎಂಟರ್ ಆಗಿದ್ದು ಯಾವಾಗ? 1975 ಅಲ್ಲಿ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಹೇಳ, ಅದೇ ವರ್ಷ ಈ ಸೂಪರ್ ಸ್ಟಾರ್ ಜೊತೆ ಇನ್ನೊಬ್ಬ ಸೂಪರ್ ಸ್ಟಾರ್ ಎಂಟ್ರಿ ಕೊಟ್ರು. ಯಾರು ಗೊತ್ತಾ? ಇದೇ ಬಿಡಿರ್ಗೆ ಅವರು ಫಸ್ಟ್ ಫಿಲ್ಮು ಅಬೂರ ರಾಂಗಳು.
ನಿಮ್ಮ ಫಸ್ಟ್ ಫಿಲ್ಮು ಪ್ರೇಮದ ಕಾಣಿಕೆ, ಎರಡು ರಿಲೀಸ್ ಆಗಿದ್ದು 1975. ಎರಡೂ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡು ನೋಡಿದ್ದೀನಿ. ಏನ್ ಸರ್ ಸೀನಿಯರ್ ಸರ್ ನಮ್ಗೆ ನೀವು? ಸರ್ ಅವರು ಬಿಗ್ ಸೂಪರ್ ಸ್ಟಾರ್ ಸರ್. ಐ ಆಮ್ ಜಸ್ಟ್ ಅನ್ ಆಕ್ಟರ್ ಸರ್. ಬಟ್ ನನಗೆ ಸಂತೋಷ ಆಗಿದೆ ಏನಂದ್ರೆ ಇವತ್ತಿಗೆ ಇದೊಂದು ನ್ಯೂಸ್ ನನಗೆ. ಅದೇ ಸೊ ನಾಳೆ ನನ್ನ ಗ್ರೂಪ್ ಅಲ್ಲಿ ಕೂತ್ಕೊಂಡಾಗ ನಾನೊಂದು ಕಾನ್ವರ್ಸೇಷನ್ ತಗೊಳಕ್ ಇದೊಂದು ಇಶ್ಯೂ ನನಗೆ. Yes. ಒಂದ್ ಗೊತ್ತಾ, ರಜನೀಕ್ ಸರ್ ಆಮೇಲೆ ನಾನು ಇಬ್ರು ಒಟ್ಟಿಗೆ ಫಿಲ್ಮ್ ಫೀಲ್ಡ್ಗೆ ಎಂಟರ್ ಡೆಬ್ಯೂ ಒಟ್ಟಿಗೆ ಮೈ ಗಾಡ್. ಅಲ್ಲ ಸರ್, ಆ ಡೆಬ್ಯೂ ಆದ ನಿಮ್ಗೆ 6 ತಿಂಗಳು. 6 ತಿಂಗಳಲ್ಲಿ ಆಕ್ಟಿಂಗ್ ಇಲ್ಲ ಯಾಕೆ ಸರ್? ಗೊತ್ತಿಲ್ಲ ಸರ್, ಕೂರ್ಸ್ಬಿಟ್ಟಿರ್ತಾರ ಅಮ್ಮ ಅಲ್ಲಿ ಕೇಳ್ಬೇಕು. ಅವತ್ತು ಶೂಟಿಂಗ್ ಕರ್ಕೊಂಡು ಹೋದೆ, ಆಕ್ಟ್ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗ್ಲಿಲ್ಲ. ಆಮೇಲೆ ಯಾವ್ದಾವ್ದೋ ಮಗು ಕರ್ಕೊಂಬಂದ್ರು. ಆ ಮಕ್ಳುಗಳು ಸರಿಯಾಗಿ ಮಾಡ್ಲಿಲ್ಲ. ಒಂದ್ ಮಗುಗೆ ಬೇದಿ ಶುರುವಾಯ್ತು, ಒಂದ್ ಮಗು ಒಳಗ್ ಶುರು ಮಾಡ್ತು, ಹಂಗೆ ಆಯ್ತು. ಇವ್ರಿಗೂ ಬೇಜಾರಾಗೋಯ್ತು. ಕೊನೆಗೆ ಇವ್ರು ನನ್ನ ಹತ್ರ ಬಂದು ನನ್ಗೆ ಹೇಳಿದ್ರೆ ನಮ್ಮ ಅತ್ತೆ ಬೈತಾರೆ, ಪಾಠ ಮಾಡಿಸ್ಬಾರ್ದು ಚಿಕ್ಕ ಮಗುನಲ್ಲಿ, ದೃಷ್ಟಿ ಆಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ. ನಾನು ಒಪ್ಕೊಳ್ಳಲ್ಲ ಅಂತ ಭಯ ಇವ್ರಿಗೆ. ಆಮೇಲೆ ಇವ್ರು ಮೆತ್ತಗೆ ಬಂದು ನನ್ನ ಹತ್ರ ಕುತ್ಕೊಂಡು ಹೇಳಿದ್ರು, ಅವಳು ಮಕ್ಳು ಯಾರು ಮಾಡಲ್ಲ, ನನಗೂ ಬೆಳಗ್ಗೆಯಿಂದ ಬೇಜಾರಾಗೋಗಿದೆ, ನನ್ನ ಮಗನ ಕೈಲಿ ಮಾಡಿಸ್ಬಿಡ್ತೀನಿ. ಯಾರು ಅಣ್ಣವ್ರು ಹೇಳಿದ್ರಾ? ಮಾಡಿಸ್ಬಿಡೋಣ. ಅಮ್ಮ ಹೂವು ಬೈತಾರೆ ರೀ, ಅಮ್ಮ ಬೈತಾರೆ ಅಂತ. ಪರವಾಗಿಲ್ಲ, ನೀನು ಏನಾದ್ರು ಹೇಳು, ನಾನು ಹೇಳ್ತೀನಿ ಅವ್ವನಿಗೆ ಅಂದ್ರೆ ಹೇಳ್ಬಿಟ್ಟು ಸರಿ ಅಂತ ಹೇಳಿ. ಅವನು ಅಷ್ಟು ಚೆನ್ನಾಗಿ ಮಾಡ್ಬಿಟ್ಟಾದ್ರೆ. ಅಮ್ಮ ಅಂತೂ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡ್ಬಿಟ್ಟ ಅಂತ. ಏನ್ ಮಾಡಿದ್ರಿ ಸರ್ ಹೇಳಿ ಸರ್ ಆ ಟೈಮ್? ಎರಡು ಫ್ರೇಮಲ್ಲಿ ಬರ್ತೀನಿ ಹೋಗ್ಬಿಡ್ತೀನಿ. ಓಕೆ ಅಪ್ಪು, ಪ್ರೇಮದ ಕಾಣಿಕೆ ಸನಾದಿ ಅಪ್ಪನ ಸತ್ತಲ್ಲಿ ನೀವು ಆ್ಯಕ್ಟ್ ಮಾಡಿದ್ರಿ. ಆ್ಯಕ್ಟ್ ಮಾಡೋಕೆ ಅಷ್ಟು ಅವಕಾಶಗಳು ಇರಲಿಲ್ಲ ಅಂತ ಇಟ್ಕೋಣ ನಾವು. ಆದರೆ ವಸಂತ ಗೀತೆ ಏನು ಆ್ಯಕ್ಟಿಂಗ್ ಮಾಡಿದ್ರಿ ಸರ್ ನೀವು? ಅಯ್ಯೋ ಏನೋ ಗೊತ್ತಿಲ್ಲ ಸರ್. ಅಲ್ಲ, ಸೂಪರ್ ಡೂಪರ್ ಆ್ಯಕ್ಟಿಂಗು, ಆಸ್ಕರ್ ಸಿಗೋ ರೇಂಜಲ್ಲಿತ್ತು. ಆ ಆ್ಯಕ್ಟಿಂಗ್ನ ನಿಮ್ಗೆ ಹೇಳ್ಕೊಟ್ಟವ್ರು ಯಾರು ಅಂತ? ಸರ್ ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಆಮೇಲೆ ಜನರಲಿ ಎಲ್ಲ ಕಡೆ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಕೃಷ್ಣ ಅವರು, ವನವಳ್ಳಿ ಕೃಷ್ಣ ಅವರು ಹಿಂಗ್ ಮಾಡು ಅಂತ ಹೇಳ್ಬಿಟ್ರೆ ಹಂಗೆ ಮಾಡ್ಬಿಡ್ತಿದ್ದೆ. ಇಲ್ಲ ಎಲ್ಲಾದ್ರೂ ಅಲ್ಲಿಂದ ಬಿಡಬೇಕು ಅಂದ್ರೆ ಕೃಷ್ಣ ಬಿಳಿ ಆಮೇಲೆ ಬೀಳ್ತೀನಿ ಅಂತ ಹೇಳ್ಬಿಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ. ನನಗೆ ಒಂದು ಸ್ವಲ್ಪ ನೆನಪಿರುವಂಥ ಸಿನಿಮಾ ಅಂದರೆ ಭಕ್ತ ಪ್ರಹ್ಲಾದ ಇರ್ಬೋದು, ಚಲಿಸುವ ಮೋಡಗಳು. ಆ ಟೈಮಲ್ಲಿ ಡೈರೆಕ್ಟರ್ ಬಂದು ಹೇಳೋರು, ಬಟ್ ಅಲ್ಟಿಮೇಟ್ಲಿ ಅದನ್ನ ಕೃಷ್ಣ ತೋರಿಸ್ಬೇಕು ಡೈಲಾಗ್, ಯಾಕಂದ್ರೆ ಕನ್ನಡ ದೇವರನ್ನ ಐ ಮೀನ್ ಓದಕ್ಕೆ ಬರೋಕ್ಕೆ ಬರ್ತಿರ್ಲಿಲ್ಲ. ಸೊ ಒಂದ್ಸಲ ಹೇಳಿ ಹಿಂಗೆ ಹೇಳ್ಬಿಟ್ಟು ಆದ್ಮೇಲೆ ಹಂಗೆ ಹೋಗಿ ರಿಪೀಟ್ ಮಾಡ್ಬಿಡ್ತಿದ್ದೆ ಅಷ್ಟೇ. ನೀವು ಬೇರೆ ಏನೋ ಹೇಳ್ತಾ ಇದ್ದೀರಾ ಸರ್. ವಸಂತ ಗೀತೆಯಲ್ಲಿ ನಿಮ್ಮ ಗುರು ಯಾರು ಸರ್? ಏನೋ ಸುಳ್ಳು ಹೇಳ್ತಿದ್ದೀರಾ ಸರ್ ನೀವು. ಕರೆಕ್ಟಾಗಿ ಹೇಳಿ ಸರ್, ನಿಮ್ಮ ಗುರುಗಳನ್ನ ಬಚ್ಚಿಡ್ಬೇಡಿ ಸರ್ ನೀವು. ನಿಮ್ಗೆ ಆ್ಯಕ್ಟಿಂಗ್ ಕಲಿಸಂಥ ಗುರು ಸರ್, ಅವ್ರಿಗೂ ಬೇಜಾರಿದೆ ನೋಡಿ. ಎಲ್ಲ ಕಡೆ ಇಂಟ್ರಿಗೆ ಹೋಗ್ತಾನೆ, ನನ್ನ ಹೆಸರು ಹೇಳೋದೇ ಇಲ್ಲ ಅವನು. ನಾನೇ ಅವ್ನಿಗೆ ಆ್ಯಕ್ಟಿಂಗ್ ಹೇಳ್ಕೊಟ್ಟಿದ್ದು. ಇವತ್ತು ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಆಗಿದ್ರೆ ಆ ಪವರೇ ನಾನು ಅಂತ ಹೇಳ್ತಾ ಇದ್ದಾರೆ. ಯಾರು ಸರ್ ನೋಡೋಣ ಒಂದ್ಸಲ ನಿಮ್ಮ ಗುರು ನೋಡಿ ಸರ್ ನೀವು. ಅಪ್ಪು ವೆರಿ ಸಿಂಪಲ್ ಪರ್ಸನ್, ಹಂಬಲ್, ಯಾರ ಮನ್ಸನ್ನು ನೋಯಿಸ್ತಾ ಇರೋಂಥ ಏಕ ವ್ಯಕ್ತಿ. ಅವನು ಡೈರೆಕ್ಟ್ ಕ್ಯಾಮ್ರಾ ಮುಂದೆ ಫಸ್ಟ್ ಫೇಸ್ ಫಸ್ಟ್ ಬಂದ್ಬಿಟ್ಟು ವಸಂತ ಗೀತಾ ಶೂಟಿಂಗ್ ಟೈಮ್ದು ನೀ ಮಾಡಿದ್ರೆ ನಾನು ಮಾಡ್ತೀನಿ. ಸೊ ನಾನು ಮಾಡಿದ್ಮೇಲೆ ಅದು ಓಕೆ ಆದ್ಮೇಲೆ ಅವ್ನು ಮಾಡ್ತಿದ್ದ. ಸೊ ನಾನು ಇವತ್ತಿಗೂ ಅದನ್ನೇ ಆಡ್ಕೋತೀನಿ ಅವನ್ನ, ನೀನು ಇವತ್ತು ಏನೇ ಇದ್ರು ಅದು ನನ್ನಿಂದಾನೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ.